This is Bangalore Headlines, your source for the latest news and alerts from across the city. ಗ್ರಾಮ ಪಂಚಾಯತಿ ನೌಕರ ಸಂಘದಿಂದ ಇವತ್ತು ಅನಿರ್ದಿಷ್ಟ ಹೋರಾಟವನ್ನು ಎಲ್ಲ ಕರ್ನಾಟಕ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಹೋರಾಟ ನಡೆಸ್ತಾ ಇದ್ದೀವಿ ಪಂಚಾಯತಿ ನೌಕರರು. ಕಾರಣ ಏನಪ್ಪ ಅಂದರೆ ಕಳೆದ ತಿಂಗಳು ಅಂದರೆ 26/5/2026ರಂದು ಕನಿಷ್ಠ ವೇತನ ಜಾರಿ ಮಾಡಿ ಸರ್ಕಾರ ಆದೇಶ ಹೊರಡಿಸಿತ್ತು. ಹಿಂದಿನ ಸರ್ಕಾರ ಅಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆದೇಶ ಮಾಡಿದರು. ಆದರೆ ಈಗಿನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಮಿಕರ ವಿರೋಧಿ ನೀತಿಯನ್ನು ಅನುಸರಿಸುತ್ತಾ ಮಾಲೀಕರ ಪರವಾಗಿ ಕನಿಷ್ಠ ವೇತನ ಜಾರಿ ಮಾಡಿರೋದು ಸರಿಯಿಲ್ಲ, ಅತಿ ಹೆಚ್ಚು ವೇತನ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಒಂದು ಸಲಹಾ ಮಂಡಳಿಯನ್ನು ರಚನೆ ಮಾಡಿ ಸಂಪುಟ ಸಭೆಯಿಂದ ತೀರ್ಮಾನ ಮಾಡಿ ನಂತರ ಪರಿಷ್ಕರಣೆ ಮಾಡಿ ಆದೇಶ ಮಾಡ್ತೀವಿ ಅಂತ ಹೇಳಿ ಕಡುನಪ್ಪ ಕಾರ್ಮಿಕರ ಹೊಟ್ಟೆಯ ಮೇಲೆ ಹೊಡೆಯುವಂಥ ಒಂದು ಕೆಲಸವನ್ನು ಇವತ್ತು ಈಗಿನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅದನ್ನು ಇವತ್ತು ವಿರೋಧಿಸಿ ನಾವು ಪಂಚಾಯತಿ ನೌಕರರು ಸುಮಾರು 63,000ಕ್ಕೂ ಹೆಚ್ಚು ನೌಕರರಿದ್ದು ಇವತ್ತು 63,000 ನೌಕರಲ್ಲಿ ಸುಮಾರು 49,000 ಹೆಚ್ಚು ಅನುಮೋದನೆ ಆಗಿದೆ. ಅವರಿಗೆ ಸರ್ಕಾರದಿಂದ ನೇರವಾಗಿ ಹಣವನ್ನು ಕೂಡ ವೇತನಕ್ಕಾಗಿ ನೀಡ್ತಾ ಇದ್ದಾರೆ. ಅದನ್ನು ಕಡಿತ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಾಲೀಕರ ಪರವಾಗಿ ನಿಂತಿರುವ ಈ ಒಂದು ಸರ್ಕಾರದ ವಿರುದ್ಧವಾಗಿ ನಾವು ಧ್ವನಿ ಎತ್ತುತ್ತಾ ಇವತ್ತು ಹೋರಾಟವನ್ನು ನಾವು ಎಲ್ಲ ಜಿಲ್ಲಾ ಕೇಂದ್ರಗಳ ಮುಂದೆ ಜಿಲ್ಲಾ ಪಂಚಾಯತ್ ಮುಂದೆ ಹೋರಾಟ ಮಾಡ್ತಿದ್ದೀವಿ. ಅದರ ಅಂಗವಾಗಿ ಇವತ್ತು ಬೆಂಗಳೂರು ಮತ್ತು ರಾಮನಗರ ಮತ್ತು ಗ್ರಾಮಾಂತರದ ಒಂದೇ ದಿವಸದಲ್ಲಿ ನಾವು ಏಕಕಾಲದಲ್ಲಿ ಇವತ್ತು ತೀರ್ಮಾನ ತಗೊಂಡು ಇವತ್ತು ಬೃಹತ್ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಈ ಹೋರಾಟದ ಅಂಗವಾಗಿ ನಮ್ಮ ಕಾರ್ಮಿಕರ ವೇತನ ಏನಿದೆ ಅದನ್ನು ಪರಿಷ್ಕರಣೆ ಮಾಡಬಾರ್ದು. ಹಿಂದೆ ಕನಿಷ್ಠ ವೇತನ ಏನು ಜಾರಿ ಆಯಿತು ಅದನ್ನೇ ಮುಂದುವರಿಸಬೇಕು. ಈ ಕಾರ್ಮಿಕರ ಹಕ್ಕುಗಳನ್ನ ಯಾವುದೇ ಕಾರಣಕ್ಕೂ ಪಡೆಯಬಾರದು ಮತ್ತು ಮಾಲೀಕರ ಪರವಾಗಿ ನಿಲ್ಲಬಾರದು. ಯಾವತ್ತು ಕಾರ್ಮಿಕರು ಮತ್ತು ರೈತರು ಪರವಾಗಿ ನಿಲ್ಲಬೇಕು ಸರ್ಕಾರ ಅಂತ ಕೇಳ್ತಾ ಇವತ್ತು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದ ಮುಖವಾಗಿ ನಿಮ್ಮ ಮಾಧ್ಯಮದ ಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸರ್ಕಾರಕ್ಕೂ ನಾವು ಮನವಿ ಸಲ್ಲಿಸ್ತಾ ದಯವಿಟ್ಟು ನೀವೇನು ಸಮಿತಿ ರಚನೆ ಮಾಡಿದ್ರೆ ಆ ಸಮಿತಿಯನ್ನು ಹಿಂಪಡೆದು ಕನಿಷ್ಠ ವೇತನ ಏನಿದೆ ಅಲ್ಲಿ ಅದನ್ನು ಜಾರಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ವಿ. ನನ್ನ ಮಾತನ್ನು ಮುಗಿಸಿ ನಾನು ಹೆಸರು ರೇಣುಕಾ ಪ್ರಸಾದ್ ಮುಟ್ಟಿ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯ ಉಪಾಧ್ಯಕ್ಷರು. ಸಿಐಟಿಯು ಜಿಂದಾಬಾದ್. ಪಂಚಾಯತಿ ನೌಕರ ರಾಜ್ಯವ್ಯಾಪಿ ಹೋರಾಟಕ್ಕೆ ಜಯವಾಗಲಿ. ಪಂಚಾಯತಿ ನೌಕರರ ರಾಜ್ಯವ್ಯಾಪಿ ಹೋರಾಟಕ್ಕೆ ಜಯವಾಗಲಿ. ಥ್ಯಾಂಕ್ ಯು ಕಮರೇಶ್. ಕೂತ್ಕೊಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂತಾ ಇದ್ದೀನಿ. ಇದು ಹೋರಾಟ. Subscribe channel for latest update.